ಓಂ ತಥಾ ಪರೇತ್ವಾತ್ಮಸಮಾಧಿಯೋಗ ಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರಾಃ ಪುರುಷಂ ವಿಶಂತಿ ತೇಷಾಂ ಶ್ರಮಸ್ಯಾನ್ನ ತು ಸೇವಯಾ ತೇ ವಾಯೋಶ್ಚ ಪ್ರಕೃತೇರ್ವಿಷ್ಣೋರ್ಜಯೋ ಭಕ್ತ್ಯೈವ ನಾನ್ಯಥಾ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ ಷಟ್ಪಂಚಾಶಃ 56ನೇ ಭಾಗ. ತತ್ರ ಪ್ರಾಣಾಯಾಮಸ್ಯ ಯನ್ಮಹತ್ವಂ ವ್ಯತೀತೆ ಅಧ್ಯಾಯೇ ಸಮವರ್ಣ್ಯತ ತದ್ವಿಷಯೇ ಭಗವತಃ ಭಾಷ್ಯಕಾರಸ್ಯ ಯನ್ ಮಂತವ್ಯಂ ವರ್ತತೆ ತದಿದಾನೀಂ ಆಲೋಕ್ಯತೆ. येन केन प्रकारेण भगवन्तं ज्ञात्वा अपि मुक्तिं प्राप्नोतुमर्हति साधकः. तथापि शास्त्रमेव श्रुत्वा भगवन्तं ज्ञात्वा अधिकां मुक्तिं सुखं च प्राप्नोति. शास्त्रश्रवणापेक्षया शास्त्रपठनेन तदपेक्षया शास्त्रव्याख्यानेन मानुषव्याख्यात्रपेक्षया देवानाम् अधिका मुक्तिः अधिकं च मौक्तं सुखं प्राप्यते इति अभिप्रायः. ज्ञानी त्वात्वैव मे मतम् इति भगवता कृष्णेन गीतायां यत् प्रतिज्ञातम् एतेषां वचनानि अनुसृत्य ज्ञानमार्गः एव श्रेयस्करः. भक्तियोगिनां ज्ञानयोगिनां कर्मयोगिनाम् अपि सर्वेषां ज्ञानमार्ग एव श्रेयस्करः. कर्मयोगिष्वपि मानुषेषु ये योगेन मनः स्थिरीकृत्य तद्वारा मुक्तिं प्राप्तुमिच्छन्ति, तदपेक्षया श्रवणं मननं च कृत्वा ये मुक्तिं प्राप्तुमिच्छन्ति तेषाम् अधिकं मुक्तिसुखम् इति व्यासयोगे दत्तात्रेययोगे कपिल महर्षेः वचनेष्वपि सुस्पष्टतया अभिप्रायः प्रकाश्यते. ಮನುಷ್ಯರು ಅವರು ಜ್ಞಾನಯೋಗಿಗಳು ಇರಬಹುದು, ಸಾಧಕರಾದವರು ಜ್ಞಾನಯೋಗಿಗಳು ಇರಬಹುದು, ಭಕ್ತಿಯೋಗಿಗಳಿರಬಹುದು, ಅಥವಾ ಕರ್ಮಯೋಗಿಗಳಿರಬಹುದು. ಭಕ್ತಿಯೋಗಿಗಳಾದಂತಹ ದೇವತೆಗಳಲ್ಲಿ ಈ ವಿಷಯ ಹೇಳ್ತಾ ಇದ್ದಾರೆ ಅಂತಲ್ಲ, ಜ್ಞಾನಯೋಗಿಗಳಾದಂತಹ ಋಷಿಗಳಲ್ಲಿ ಈ ವಿಭಾಗವನ್ನು ಹೇಳ್ತಿದ್ದಾರೆ ಅಂತಲ್ಲ. ಒಟ್ಟಾರೆ ಎಲ್ಲರಲ್ಲಿಯೂ, ವಿಶೇಷತಃ ಕರ್ಮಯೋಗಿಗಳಾದಂತಹ ಮನುಷ್ಯರಲ್ಲೇ ಈ ಒಂದು ಸಂಗತಿಯನ್ನು ಹೇಳ್ತಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಸಾಧಕರೇ ಎರಡು ಥರ. ಜ್ಞಾನ ಭಕ್ತಿಯಾದಿಗಳ ಮೂಲಕವಾಗಿ ಮುಕ್ತಿಯನ್ನ ಹೊಂದಲಿಕ್ಕೆ ಬಯಸುವವರು, ಅದಕ್ಕಿಂತ ಹೆಚ್ಚಾಗಿ ಶ್ವಾಸ ನಿರೋಧಾದಿಗಳನ್ನು ಮಾಡಿ ಯೋಗಾಭ್ಯಾಸಕ್ಕೆ ಹೆಚ್ಚು ಬೆಲೆ ಕೊಟ್ಟು ಆ ಮೂಲಕ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಭಗವಂತನ ಕಡೆಗೆ ಅದನ್ನು ಹರಿಸಿ ಮುಕ್ತಿಗೆ ಹೋಗಲಿಕ್ಕೆ ಬಯಸುವವರು ಅನ್ನುವಂಥ ಇಂಥ ಸಾಧಕರು ಮನುಷ್ಯರಲ್ಲೂ ಇದ್ದಾರೆ. ದೇವತೆಗಳಲ್ಲಿಯೂ ಆ ಥರ ಇರಬಹುದು, ಋಷಿಗಳಲ್ಲಿಯೂ ಆ ಥರ ಕೆಲವರು ಇರಬಹುದು. ಆ ಋಷಿಗಳು ಆಯಾ ವರ್ಗೀಕರಣದಲ್ಲೇ
ಭಕ್ತಿ ಯೋಗಿಗಳು ಅನ್ನುವ ವರ್ಗೀಕರಣದಲ್ಲಿಯೇ ಕೆಲವರು ಜ್ಞಾನವನ್ನು ಹೆಚ್ಚು ಅವಲಂಬಿಸುವವರು, ಯೋಗಾದಿಗಳನ್ನು ಹೆಚ್ಚು ಅವಲಂಬಿಸುವವರು, ಇನ್ನು ಕೆಲವರು ಜ್ಞಾನಯೋಗಿಗಳಾದಂತಹ ಋಷಿಗಳಲ್ಲೇ ಜ್ಞಾನವನ್ನು ಹೆಚ್ಚು ಅವಲಂಬಿಸುವವರು ಕೆಲವರು, ಶ್ವಾಸ ನಿರೋಧಾದಿ ಯೋಗವನ್ನು ಅವಲಂಬಿಸುವವರು ಇನ್ನು ಕೆಲವರು ಅಂತ ಒಂದು ವರ್ಗೀಕರಣ ಇರಬಹುದು ಅಂತ ಹೇಳ್ತಿದ್ದೀನಿ. ಆಚಾರ್ಯ ಅದ್ರ ಬಗ್ಗೆ ಸ್ಪಷ್ಟೀಕರಣ ಹೇಳಿಲ್ಲ, ಎಲ್ಲಿಯೂ ಕೊಟ್ಟಿಲ್ಲ. ಆದ್ರಿಂದ ಈ ತರ ನಾವೇ ಊಹೆ ಮಾಡಬೇಕಾಗಿದೆ ಅಷ್ಟೆ. ಅಂತೂ ಸಾಧಕರು ಎರಡು ತರ ಇದ್ದಾರೆ, ಜ್ಞಾನ ಮಾರ್ಗವನ್ನು ಅವಲಂಬಿಸುವವರು, ಯೋಗ ಮಾರ್ಗವನ್ನು ಅವಲಂಬಿಸುವವರು. ಯೋಗ ಮಾರ್ಗಕ್ಕಿಂತ ಜ್ಞಾನ ಮಾರ್ಗ ಅಂತನ್ನುವುದೇ ಹೆಚ್ಚು ಶ್ರೇಷ್ಠವಾದದ್ದು. ಜ್ಞಾನದಿಂದ ದೊರೆಯುವಂತಹ ಮುಕ್ತಿಯೇ ದೊಡ್ಡದು, ಅದರಿಂದ ಸಿಗುವಂತಹ ಮುಕ್ತಿಯ ಆನಂದವೇ ದೊಡ್ಡದು. ಇವೆಲ್ಲ ವಿಷಯಗಳನ್ನು ಹೇಳುವಾಗ ನಾವು ಇದು ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕು. ಕರ್ಮಯೋಗಿಗಳಾದಂತಹ ಮನುಷ್ಯರೇನಿದ್ದಾರಲ್ಲ, ಮಾನುಷ ಕರ್ಮಯೋಗಿನ ಅಂತ ಭಾಗವತ ತಾತ್ಪರ್ಯ ಮತ್ತೊಂದು ಕಡೆ ವರ್ಣನೆ ಮಾಡ್ತದಲ್ಲ, ಅಲ್ಲಿ ಬಂದಿರುವಂತೆ ಯೋಗ ಮಾರ್ಗವನ್ನ ಅವಲಂಬಿಸುವವರು ಅಲ್ಲಿದ್ದಾರೆ, ಕರ್ಮ ಮಾರ್ಗವನ್ನು ಮತ್ತೆ ಜ್ಞಾನ ಮಾರ್ಗವನ್ನು ಅವಲಂಬಿಸುವವರು ಇದ್ದಾರೆ. ಕರ್ಮಯೋಗಿಗಳಾದಂತಹ ಈ ಮನುಷ್ಯರಲ್ಲಿ ಯೋಗ ಮಾರ್ಗವನ್ನು ಅವಲಂಬಿಸಿ ಮುಕ್ತಿಯನ್ನು ಪಡೆಯುವವರಿಗಿಂತ ಜ್ಞಾನ ಮಾರ್ಗವನ್ನು ಅವಲಂಬಿಸಿ ಮುಕ್ತಿಯನ್ನು ಪಡೆಯುವವರು ಹೆಚ್ಚು ಶ್ರೇಷ್ಠರು, ಅದನ್ನು ಒಪ್ಪಬೇಕು. ಆದರೆ ಈ ಮನುಷ್ಯರಾದಂತಹ ಕರ್ಮಯೋಗಿಗಳು ಇವರಲ್ಲಿ ಜ್ಞಾನ ಮಾರ್ಗವನ್ನು ಅವಲಂಬಿಸಿ ಹೆಚ್ಚಿನ ಮುಕ್ತಿ ಸುಖವನ್ನು ಪಡೆಯುವವರಿದ್ದಾರಲ್ಲ, ಅವರು ಜ್ಞಾನಯೋಗಿಗಳು ಅಂತ ಕರೆಸಿಕೊಂಡಿರುವಂತಹ ಋಷಿಗಳ ಸಮ ಆಗಲಿ, ಭಕ್ತಿಯೋಗಿಗಳು ಅಂತ ಕರೆಸಿಕೊಂಡಿರುವಂತಹ ದೇವತೆಗಳ ಸಮ ಆಗಲಿ ಯಾರೂ ಆಗೋದಿಲ್ಲ. ಅದು ಆಯಾ ವರ್ಗೀಕರಣದಲ್ಲಿ ಮಾತ್ರ, ಕರ್ಮಯೋಗಿಗಳು ಅನ್ನುವ ವರ್ಗೀಕರಣದಲ್ಲಿ ಮಾತ್ರ ಯೋಗ ಮಾರ್ಗದಿಂದ ಮುನ್ನಡೆಯುವವರಿಗಿಂತ ಜ್ಞಾನ ಮಾರ್ಗದಿಂದ ಮುನ್ನಡೆಯುವವರು ಶ್ರೇಷ್ಠರಂತ ಅಭಿಪ್ರಾಯ. ಮೂಲತಃ ವರ್ಗೀಕರಣವೇ ಬೇರೆ ಬೇರೆ ಆದಾಗ, ದೇವ ಋಷಿ ಪಿತೃಪಾಹ ನರಾಹ ಅಂತ ವರ್ಗೀಕರಣವೇ ಬೇರೆ ಬೇರೆ ಇದೆಯಲ್ಲ, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯರು ಅಂತ. ಆಯಾ ವರ್ಗೀಕರಣದಲ್ಲಿ ಮನುಷ್ಯರಿಗಿಂತ ಚಕ್ರವರ್ತಿಗಳು, ಚಕ್ರವರ್ತಿಗಳಿಗಿಂತ ಪಿತೃಗಳು, ಪಿತೃಗಳಿಗಿಂತ ಋಷಿಗಳು, ಅವರಿಗಿಂತ ದೇವತೆಗಳು ಶ್ರೇಷ್ಠರೇ. ಯಾರೋ ಕೆಲವರು ಮನುಷ್ಯರು ಯೋಗ ಮಾರ್ಗಿಗಳಾದಂಥವರಿಗಿಂತ ಜ್ಞಾನ ಮಾರ್ಗವನ್ನು ಹೆಚ್ಚು ಅವಲಂಬಿಸಿ ಹೆಚ್ಚಿನ ಮುಕ್ತಿಯನ್ನು ಪಡೆದರು ಒಂದು ಮಾತ್ರಕ್ಕೆ ಅವರು ಯಾವತ್ತೂ ಚಕ್ರವರ್ತಿಗಳಿಗಿಂತ, ಪಿತೃಗಳಿಗಿಂತ, ಋಷಿಗಳಿಗಿಂತ, ದೇವತೆಗಳಿಗಿಂತ ದೊಡ್ಡವರಾಗೋದಿಲ್ಲ. ಅನೇಕ ತರಗತಿಗಳಿವೆ. ಒಂದನೇ ತರಗತಿಯಲ್ಲಿ ಕೆಲವರಿಗೆ ಹೆಚ್ಚು ಅಂಕಗಳು ಬಂದಿರ್ತವೆ, ಕೆಲವರಿಗೆ ಕಡಿಮೆ ಅಂಕ ಬಂದಿರ್ತವೆ. ಈ ಹೆಚ್ಚು ಅಂಕ ಬಂದವರು ಕಡಿಮೆ ಅಂಕ ಬಂದವರಿಗಿಂತ ಶ್ರೇಷ್ಠರು. ಹಾಗೆ ಅಂತ ಹೇಳಿ ಎರಡನೇ ತರಗತಿಗಿಂತ ಅವರು ಶ್ರೇಷ್ಠರು ಅಂತ ಅರ್ಥ ಅಲ್ಲ. ಎರಡನೇ ತರಗತಿಗೆ ಮೂಲಭೂತವಾಗಿಯೇ ಇರುವಂತಹ ಮಹತ್ವ ಒಂದು ಬೇರೆನೇ ಇದೆ. ಮೂರನೇ ತರಗತಿಗೆ ಒಂದು ಮತ್ತು ಎರಡನೇ ತರಗತಿಗಳಿಗೆ ಇರದೇ ಇರುವಂತಹ ಮೂಲಭೂತವಾದ ಒಂದು ಮಹತ್ವ, ಅದರ ಮುಕ್ತಿ ಸುಖ ಅದೊಂದು ಬೇರೆನೇ ಇದೆ. ಅಂತೂ ಒಂದನೇ ತರಗತಿ ಅಂತ ಅನ್ನುವುದು ಒಂದನ್ನು ನಾವು ಕರ್ಮಯೋಗಿಗಳು ಅಂತ ಇಲ್ಲಿ ಪರಿಗಣನೆ ಮಾಡಿದಾಗ, ಅವರು ಕರ್ಮಯೋಗಿಗಳ ಅಲ್ಲಿ ಜ್ಞಾನ ಮಾರ್ಗವನ್ನು ಅವಲಂಬಿಸುವವರು ಯೋಗ ಮಾರ್ಗಿಗಳಿಗಿಂತ ಹೆಚ್ಚಿನ ಮುಕ್ತಿಯನ್ನ, ಸುಖವನ್ನು ಪಡಿತಾರೆ ಅಂತ ನಾವು ತಿಳ್ಕೊಳ್ಬೇಕಷ್ಟೇ. ಆದ್ರಿಂದಲೇ ನಾವು ಉಸಿರಾಡುವಂತಹ ಈ ವಾಯು ಏನಿದೆ, ಈ ವಾಯು ಸೇರಿ ಜಗತ್ತೆಲ್ಲದಕ್ಕೂ ಕೂಡ ಸೂತ್ರಧಾರನಾದಂತಹ ಪ್ರಾಣ, ಮತ್ತೆ ನಮ್ಮೆಲ್ಲರನ್ನು ಕುಣಿಸುವ ಈ ಗುಣಮಯಿಯಾದಂತಹ ಪ್ರಕೃತಿ, ಮತ್ತು ಆ ಪ್ರಕೃತಿಯ ಪುರುಷನಾದ ಪರಮಪುರುಷ ಏನಿದ್ದಾನೆ, ಇವರೆಲ್ಲರನ್ನ ನಾವು ಕೇವಲ ಆಸನಗಳ ಮೂಲಕ, ಪ್ರಾಣಾಯಾಮಗಳ ಮೂಲಕ ಗೆಲ್ಲುತ್ತೇವೆ ಅಂತನ್ನುವುದು ಆಗದ ಮಾತು. ವಾಯೋಶ್ಚ ಪ್ರಕೃತಿಯ ವಿಷ್ಣೋ ಜಯೋ ಭಕ್ತಿಯೈವ ನಾನ್ಯಥ. ಒಂದಿಷ್ಟು ಸ್ವಲ್ಪ ಆದರೂ ಭಕ್ತಿ ಇರಲೇಬೇಕು. ಭಕ್ತಿಯೇ ಇಲ್ಲದೆ ಭಕ್ತಿಯ ತ್ವನನ್ಯಯ ಲಭ್ಯ ಭಕ್ತಿರೇವ ತಮ್ ಗಮಯತಿ ಭಕ್ತಿವಶ ಪುರುಷ ಅಂತ ಸ್ಪಷ್ಟವಾಗಿ ಆಚಾರ್ಯರು ಅನೇಕ ಕಡೆ ಹೇಳಿದ್ದಾರೆ. ಜ್ಞಾನ ಭಕ್ತಿ ಇಲ್ಲದೇನೆ ಮುಕ್ತಿ ಯಾರಿಗೂ ಇಲ್ಲವೇ ಇಲ್ಲ. ಜ್ಞಾನ ಭಕ್ತಿ ಅಂತನ್ನುವುದು ಎಲ್ರಿಗೂ ಬೇಕೇ ಬೇಕು. ಅದರಲ್ಲಿ ಜ್ಞಾನ ಭಕ್ತಿಗಳನ್ನು ಹೊಂದಿ
ಯೋಗ ಮಾರ್ಗಕ್ಕೆ ಸ್ವಲ್ಪ ಹೆಚ್ಚಿನ ಬೆಲೆ ಕೊಟ್ಟಿದ್ದಾರೆ ಅಷ್ಟೇ ಅಂತ ತಿಳ್ಕೊಳ್ಬೇಕು. ಅಲ್ಲಿಯೂ ಕೂಡ ಅವರು, ಆ ಯೋಗ ಮಾರ್ಗಿಗಳಾದವರು ಕೂಡ ವಾಯುವನ್ನು ಗೆದ್ದಿದ್ದಾರೆ ಹೇಗೆ, ಪ್ರಕೃತಿಯನ್ನು ಗೆಲ್ತಾರೆ ಹೇಗೆ, ವಿಷ್ಣುವನ್ನು ಗೆಲ್ತಾರೆ ಹೇಗೆ ಅಂದ್ರೆ ಭಕ್ತಿಯ ಮೂಲಕ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಅಂತ ದತ್ತಾತ್ರೇಯ ಯೋಗ ಅದನ್ನ ವರ್ಣನೆ ಮಾಡಿದೆ. ಕೇವಲ ಭಗವಂತನ ಅನುಗ್ರಹ ಇಲ್ಲದೆ ನಮ್ಮ ಸ್ವಪ್ರಯತ್ನದಿಂದ, ಪ್ರಾಣಾಯಾಮದ ಬಲದಿಂದ ವಾಯುವನ್ನ, ಪ್ರಕೃತಿಯನ್ನ, ಸತ್ವರಜ ತಮೋ ಗುಣಗಳನ್ನ ಇದನ್ನೆಲ್ಲವನ್ನು ಗೆಲ್ಲುತ್ತೇನೆ ಅಂತ ಆಲೋಚನೆ ಮಾಡಿದರೆ ಅದು ಒಂದು ತಾತ್ಕಾಲಿಕವಾದ ಜಯ ಆಗ್ತದೆ. ಮತ್ತೆ ಅಂಥ ಒಂದು ಬುನಾದಿಯ ಮೇಲೆ ಕಟ್ಟಿದಂತಹ ಸಾಧನೆಯ ಸೌಧ ಯಾವ ಸಂದರ್ಭಕ್ಕೂ ಕೂಡ ಕುಸಿದು ಬೀಳಬಹುದು. ಸಾಧಕ ಮತ್ತೆ ಮೊದಲಿನಿಂದ ತನ್ನ ಸಾಧನೆ ಶುರು ಮಾಡಲಿಕ್ಕೆ ಪ್ರಸಂಗ ಬರಬಹುದು. ಭಗವಂತನನ್ನ ನಾವು ಒಲಿಸಿಕೊಂಡ್ರೆ ಮಾತ್ರ, ಅವನ ಅನುಗ್ರಹದಿಂದ ಮಾತ್ರ ಮನಸ್ಸು ಪೂರ್ಣವಾಗಿ ನಮ್ಮ ಹತೋಟಿಗೆ ಬರ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಬರೋದೇ ಇಲ್ಲ. ಅದಕ್ಕಾಗಿ ಪ್ರಾಣಾಯಾಮ ಮಾಡುವಾಗಲೂ ಕೂಡ ಅಲ್ಲಿ ವಿಷ್ಣು ವಾಯುಂಚ ಚಿಂತೆಯೇತ್ ಅಂತ ವರ್ಣನೆ ಮಾಡ್ತಾರೆ. ಅದನ್ನ ಮುಂದೆ ಈಗ ತಂತ್ರಸಾರದಲ್ಲಿ ಬರೋದನ್ನ ಹೇಳ್ತೇನೆ. ಪ್ರಾಣಾಯಾಮದ ಬಗ್ಗೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಮತ್ತೆ ತಂತ್ರಸಾರದಲ್ಲಿ ವರ್ಣನೆ ಮಾಡಿದ್ದಾರೆ. ಪ್ರಾಣಾಯಾಮಕ್ಕೆ ಅದರದೇ ಆದ ಮಹತ್ವ ಇದೆ. ಕೃಷ್ಣನೇ ಉದ್ಧವನಿಗೆ ಆ ಪ್ರಾಣಾಯಾಮದಿಂದ ವಾಯು ಜಯವನ್ನು ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ಭಾಗವತದಲ್ಲಿ ವರ್ಣನೆ ಮಾಡ್ತಾನೆ. ಅದು ಭಾಗವತದ 11ನೇ ಸ್ಕಂದದ 14ನೇ ಅಧ್ಯಾಯದ 35ನೇಯ ಶ್ಲೋಕ. ಏವಂ ಪ್ರಣವ ಸಂಯುಕ್ತಂ ಪ್ರಾಣ ಸಂಯಮಮಭ್ಯಸೇತ್ ದಶಕೃತ್ವ ತ್ರಿಶವಣಂ ಮಾಸಾತ್ ಅರ್ವಾಕ್ ಜಿತಾನಿಲಃ. ಓಂಕಾರವನ್ನು ಉಚ್ಚಾರ ಮಾಡ್ತಾ ಸಬೀಜ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಸಬೀಜ ಪ್ರಾಣಾಯಾಮ ಅಂದ್ರೆ ಪ್ರಾಣಾಯಾಮ ಮಾಡುವಾಗ ಆ ಓಂಕಾರ ಮೊದಲಾದವುಗಳನ್ನು ಹೇಳಿ ಮಾಡುವುದಕ್ಕೆ ಸಬೀಜ ಪ್ರಾಣಾಯಾಮ ಅಂತಾರಷ್ಟೆ. 3 ಹೊತ್ತು ಮಾಡಬೇಕು. 3 ಹೊತ್ತು 10 ಪ್ರಾಣಾಯಾಮ ಮಾಡಬೇಕು. ಇದರಿಂದ 1 ತಿಂಗಳಿನೊಳಗೆ ಪ್ರಾಣನ ಅನುಗ್ರಹ ಆಗ್ತದೆ ಅಂತ ಮಾಸ ತರವಾಕ್ ಜಿತಾನಿಲಹ ಅಂತ ಆ ಶ್ಲೋಕ ಹೇಳ್ತದೆ. ಅಲ್ಲಿ ಪ್ರಭಂಜನ ಅನ್ನೋ ಒಂದು ಗ್ರಂಥವನ್ನು ಆಚಾರ್ಯ ಉದ್ಧರಿಸಿ ಅದರ ಅಭಿಪ್ರಾಯ ಹೇಳ್ತಾರೆ. ಉಪಾಸ್ಯ ಪ್ರಾಣತೋನುಜ್ಞಾ ಹೃದಯಸ್ಥಾತ್ ಪ್ರಾಪ್ಯ ಸೇವತಃ ಅನುಜ್ಞಾನಂತರಂ ಮಾಸಾತ್ ವಶೇ ಪ್ರಾಣೋ ಭವಿಷ್ಯತಿ ಪ್ರಸಾದ ಭಕ್ತಂ ಸಂಪ್ರೋಕ್ತಂ ಪ್ರಾಣ ವಿಷ್ಣೋರ್ ಜಯಸ್ತ್ವಿತಿ ನಹಿ ಸರ್ವ ವಿಜೇತಾರೋ ವಿಜೇಯೌ ಕೇನಚಿತ್ ಕ್ವಚಿತ್ ಅಪೇಕ್ಷಿತಂ ಫಲಂ ಯೇನ ದೀಯತೆ ತಜ್ಜಿತಂ ತ್ವಿತೆ ಯಥಾ ಜಿತಾ ವಸುಮತಿ ಯಥಾ ಮೋಕ್ಷ ಪದಂ ಜಿತಂ ಇತಿ ಪ್ರಭಂಜನೆ. ನಮ್ಮ ಹೃದಯದಲ್ಲಿರುವಂತಹ ಪ್ರಾಣನನ್ನ ಹೀಗೆ ಪ್ರಾರ್ಥನೆ ಮಾಡಬೇಕು. ನಾನು ಪ್ರಾಣಾಯಾಮದ ಮೂಲಕ ನಿನ್ನನ್ನು ಗೆಲ್ಲಬೇಕಾಗಿದೆ, ಅನುಜ್ಞೆ ಕೊಡು ಅಂತ ಅವನನ್ನು ಕೇಳಬೇಕು. ಕೇಳಿ ಅವನನ್ನು ಉಪಾಸಿಸಬೇಕು. ಮುಂದೆ ಅನುಜ್ಞಾನಂತರಂ ಅಂತಿದೆ. ಅನುಜ್ಞಾನಂತರಂ ಅನ್ನೋದಕ್ಕೆ ಅವನು ಸಮ್ಮತಿ ಕೊಡ್ತಾನಂತೆ. ಅದು ಹೇಗೆಂದ್ರೆ ವ್ಯಾಖ್ಯಾನಕಾರರನ್ನು ಬೇರೆ ಬೇರೆ ತರ ಹೇಳ್ತಾರೆ. ಕೆಲವು ಕಡೆ ಪ್ರತ್ಯಕ್ಷವಾಗಿ ಬಂದು ಈ ತರ ಮಾಡು ಅಂತ ಹೇಳ್ತಾನೆ, ಇನ್ನು ಕೆಲವು ಕಡೆ ಸ್ವಪ್ನದಲ್ಲಿ ಬಂದು ಹೇಳ್ತಾನೆ ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ಅದು ಆಯಾ ಸಾಧಕ ಯಾವ್ಯಾವ ಹಂತದಲ್ಲಿದ್ದಾನೆ ಅನ್ನೋದನ್ನು ಗಮನಿಸಿಕೊಂಡಿದೆ. ನೇರವಾಗಿ ಪ್ರಾಣನೇ ಬರಬಹುದು. ಕೆಲವು ಕಡೆ ಪ್ರಾಣ ಬೇರೆ ಯಾವುದೋ ರೂಪವನ್ನು ತೊಟ್ಟು ಒಬ್ಬ ಬಾಲಕನ ರೂಪದಲ್ಲಿ ಕೆಲವರಿಗೆ ಕಾಣಿಸ್ತಿದ್ದ ಅಂತೆಲ್ಲ ಕೇಳ್ತೇವೆ ನಾವು. ಇನ್ಯಾವುದೋ ಒಂದು ಮಂಗದ ರೂಪದಲ್ಲಿಯೇ ಬಂದರೂ ಬಂದನೆ ಅಂತ ಪ್ರಾಣ ಹಾಗೆ ಸಮ್ಮತಿ ಕೊಡ್ತಾನೆ. ಅದಾದ ಬಳಿಕ 3 ಹೊತ್ತು 10 ಪ್ರಾಣಾಯಾಮಗಳನ್ನ ಮಾಡುವುದರ ಮೂಲಕ ಪ್ರಾಣನ ಸೇವಾ ಮಾಡ್ತಿದ್ರೆ ಪ್ರಾಣ ಅನುಗ್ರಹ ತಮ್ಮ ಹಿಡಿತಕ್ಕೆ ಬರ್ತದೆ. ಆ ಪ್ರಾಣ ನಮ್ಮ ಹಿಡಿತಕ್ಕೆ ಬರುವುದು ಅಂದ್ರೆ ಏನು, ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗುವುದು ಅಂತ ಅರ್ಥ. ಯಾಕೆಂದ್ರೆ ಮುಖ್ಯ ಪ್ರಾಣನಾಗ್ಲಿ ವಿಷ್ಣು ಆಗ್ಲಿ ಸಮಸ್ತ ಪ್ರಪಂಚವನ್ನು ಆಳುವವರು. ಅವರು ಬೇರೆ ಯಾರಿಗೂ ಹಿಡಿತಕ್ಕೆ ಸಿಗುವಂತವರಲ್ಲ. ಅವರು ನಮ್ಮನ್ನು ಅನುಗ್ರಹಿಸಲಿಕ್ಕೆ ಬಂದಿದ್ದಾರೆ ಅಂದ್ರೆ ನಮ್ಮ ಹಿಡಿತದಲ್ಲಿ ಬಂದಿದ್ದಾರೆ ಅಂತ ಅರ್ಥ. ಹೀಗೆ ವಾಯುವು ಜಿತ ಆಗುವುದು ಅಂದ್ರೆ ವಾಯು ತಾನು ನಮಗೆ ಸೋತಿದ್ದಾನೆ ಅಂತ ಅರ್ಥ ಅಲ್ಲ.
ಪ್ರೀತಿಯಿಂದ ಸೇವಕನಿಗೆ ಅಭೀಷ್ಟವಾದನ್ನು ಕೊಡುವವನು ಅಂತ ಅರ್ಥ. ಇಂಥದೇ ಒಂದು ಉದಾಹರಣೆಯನ್ನು ನಾವು ನೆನಪು ಮಾಡ್ಕೊಳ್ಬಹುದು. ಹಂಪಿ ಹತ್ರ ಯಂತ್ರೋದ್ಧಾರ ಪ್ರಾಣದೇವರ ದೇವಸ್ಥಾನ ಇದೆ, ಎಲ್ಲ ಬಹಳ ಪ್ರಸಿದ್ಧವಾದ ಜಾಗ, ತಮಗೂ ಎಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ಅದು ಪ್ರಾಣದೇವನ ಉಪಾಸನೆ ಮಾಡಲಿಕ್ಕಾಗಿ ವ್ಯಾಸರಾಜ ಸ್ವಾಮಿಗಳು ಅಲ್ಲಿ ಆ ಪ್ರಾಣದೇವನನ್ನ ಶಿಲೆಯಲ್ಲಿ ಚಿತ್ತಿಸಿ ಉಪಾಸನೆ ಮಾಡ್ಲಿಕ್ಕೆ ತೊಡಗಿದ್ರು. ಆದರೆ ಸುಲಭವಾಗಿ ಆ ಪ್ರಾಣ ಅವರ ಹತೋಟಿಗೆ ಬರಲಿಲ್ಲ. ಆಗ ಅಲ್ಲೊಂದು ಯಂತ್ರವನ್ನು ಬರೆದು ಆ ಯಂತ್ರದ ಮೂಲಕ ಆತನನ್ನ ಬಂಧಿಸಿದರು ಅಂತಿದೆ ಅಲ್ಲಿ. ಇವತ್ತಿಗೂ ಆ ಒಂದು ತ್ರಿಕೋಣಾತ್ಮಕವಾದ ಯಂತ್ರ, ಅದರ ನಡುವೆ ಪ್ರಾಣದೇವ ಇದ್ದಾನೆ ಅಂತ ಒಂದು ಚಿತ್ರ ಅಲ್ಲಿ ಕಾಣಿಸ್ತದೆ. ಅಲ್ಲೂ ಕೂಡ ಆ ಯಂತ್ರದಿಂದ ಪ್ರಾಣನನ್ನ ಸಿಲುಕಿಸಿದರು, ಬಂಧಿಸಿದರು ಅಂದ್ರೆ ಏನರ್ಥ? ಅಥವಾ ಯಂತ್ರ ಉದ್ಧಾರ, ಯಂತ್ರದಲ್ಲಿ ಪ್ರಾಣನನ್ನ ಉದ್ಧಾರ ಮಾಡುವುದು ಅಂದ್ರೆ ಏನರ್ಥ? ಆ ಯಂತ್ರ ಬರೋದು ಆ ಯಂತ್ರದ ಬಲದಿಂದ ತಮ್ಮ ಮನಸ್ಸಿನಲ್ಲಿ ಶಕ್ತಿಯನ್ನು ತುಂಬಿಕೊಂಡು ಅಲ್ಲಿ ಪ್ರಾಣ ದೃಢವಾಗಿ ನಿಲ್ಲುವಂತೆ ಅವ್ರು ಮಾಡಿದ್ರು ಅಂತ ಅರ್ಥ. ಅವ್ರು ದೊಡ್ಡವರಾದ್ರಿಂದ ಅವರಿಗೆ ಮೊದಲಿಂದು ನಿಂತೇ ಇದ್ದಾನೆ, ಆವಾಗೇನು ಹೊಸದಾಗಿ ನಿಂತದ್ದಲ್ಲ. ಆದರೂ ಆ ಪ್ರಾಣನನ್ನ ಹೇಗೆ, ಯಾವ ಯಂತ್ರಗಳ ಮೂಲಕ, ಪ್ರಾಣಾಯಾಮಗಳ ಮೂಲಕ ನಾವು ಹಿಡಿತಕ್ಕೆ ತಂದ್ಕೋಬೇಕು, ಅವನ ಅನುಗ್ರಹವನ್ನ ನಾವು ಪಡ್ಕೋಬೇಕು ಅಂತನ್ನೋದನ್ನು ಲೋಕಕ್ಕೆ ಅವ್ರು ತೋರಿಸಿದ್ರು ಅಷ್ಟೆ. ಹೀಗೆ ಪ್ರಾಣನನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಅದು ಯಾವ ಥರದ ಪ್ರಾಣಾಯಾಮ? ಪ್ರತಿನಿತ್ಯ 3 ಬಾರಿ 10 ಪ್ರಾಣಾಯಾಮ ಮಾಡಬೇಕು ಅಂತಿದೆ. ಅವ್ರು ಒಟ್ಟು ದಿವಸಕ್ಕೆ 30 ಪ್ರಾಣಾಯಾಮಗಳಾಗ್ತವೆ. ಆ 30 ಪ್ರಾಣಾಯಾಮಗಳಂದ್ರೆ ಯಾವುದದು? ನಮಗೆ ಅಲ್ಲೆಲ್ಲೂ ಕಂಡು ಬರೋದಿಲ್ಲ. ಮತ್ತೆ ಸರ್ವಮೂಲದಲ್ಲಿ ಆಚಾರ್ಯರು ಒಂದು ಪ್ರಾಣಾಯಾಮ ಮಾತ್ರ ಹೇಳ್ತಾರೆ, ಬೇರೆ ಯಾವ ಪ್ರಾಣಾಯಾಮದ ಬಗ್ಗೆ ಅವರು ವರ್ಣನೆ ಮಾಡಿಲ್ಲ. ನಮಗೆ ಆಧುನಿಕ ಯೋಗಾಭ್ಯಾಸ ಮಾಡುವವರಿಗೆಲ್ಲ ಕಪಾಲಭಾತಿ, ಅನುಲೋಮ ವಿಲೋಮ ಇತ್ಯಾದಿ ಪ್ರಾಣಾಯಾಮಗಳ ಬಗ್ಗೆ ಗೊತ್ತಿರ್ತದೆ. ಇನ್ನೊಂದು ಕುಂಭಕ ಪ್ರಾಣಾಯಾಮ ಅಂತ ಒಂದಿದೆ, ಅದನ್ನು ಕೂಡ ಆಧುನಿಕರು ಅಲ್ಲಿ ಮಾಡಿಸ್ತಿರ್ತಾರೆ. ಆದರೆ ಆಚಾರ್ಯರು ಸರ್ವಮೂಲದಲ್ಲಿ ವರ್ಣನೆ ಮಾಡಿದ ಪ್ರಾಣಾಯಾಮಕ್ಕೂ ಈಗ ಆಧುನಿಕ ಯೋಗ ತಜ್ಞರಾದವರು ಹೇಳಿಕೊಡುವ ಪ್ರಾಣಾಯಾಮಕ್ಕೂ ವ್ಯತ್ಯಾಸ ಇದೆ. ನಾವೇನಿವತ್ತು ಆಚಮನ ಆದಮೇಲೆ ಆಚಮ್ಯ, ಪ್ರಾಣಾನಾಯಮ್ಯ ಅಂತ ಪ್ರಾಣಾಯಾಮ ಶುರು ಮಾಡ್ತೇವಲ್ಲ, ಆ ಪ್ರಾಣಾಯಾಮ ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿದ್ದಾರೆ. ಅದನ್ನ 2ನೇ ಅಧ್ಯಾಯದಲ್ಲಿ ಮತ್ತು 4ನೇ ಅಧ್ಯಾಯದಲ್ಲಿ 2 ಕಡೆ ವರ್ಣನೆ ಮಾಡ್ತಾರೆ. 2ನೇ ಅಧ್ಯಾಯದಲ್ಲಿ ವಿಸ್ತೃತವಾಗಿ ಏನಿಲ್ಲ, ಸ್ವಲ್ಪನೇ ಇದೆ, ಒಂದು ವಾಕ್ಯ ಮಾತ್ರ ಇದೆ. ಮುಂದೆ 4ನೇ ಅಧ್ಯಾಯದಲ್ಲಿ ಅದರ ಹೆಚ್ಚು ವಿವರ ಇದೆ. 2ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಪ್ರಾಣಾಯಾಮೋ ರೇಚಯಿತ್ವ ಪೂರಯಿತ್ವ ಚ ಕುಂಭಕೆ ತಾರ 3-12 ದ್ವೇಕ-12 ಪ್ರಾಣಾಯಾಮ ಮಾಡುವುದು ಅಂದ್ರೆ ಬಲ ಮೂಗಿನಿಂದ ಗಾಳಿಯನ್ನು ಹೊರಗೆ ಬಿಡಬೇಕು, ಎಡ ಮೂಗಿನಿಂದ ಶುದ್ಧ ವಾಯುವನ್ನು ಒಳಗೆ ಎಳ್ಕೊಳ್ಬೇಕು, ಮುಂದೆ ಸುಷುಮ್ನಾ ನಾಡಿಯಲ್ಲಿ ಅದನ್ನ ಬಂಧಿಸಿಡಬೇಕು. ಇದನ್ನು ಮುಂದೆ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಇಲ್ಲಿ ಅದು ಸ್ಪಷ್ಟವಾಗಿ ಬಂದಿಲ್ಲ. ಆ ಸಂದರ್ಭದಲ್ಲಿ 36 ಓಂಕಾರ, 24 ಓಂಕಾರ, 12 ಓಂಕಾರ ಇತ್ಯಾದಿಗಳ ಮೂಲಕ ನಾವು ಆ ಪ್ರಾಣಾಯಾಮವನ್ನು ಮಾಡಬಹುದು ಅಂತ ಅದರ ಅಭಿಪ್ರಾಯ. ಮುಂದೆ 4ನೇ ಅಧ್ಯಾಯದಲ್ಲಿ ಒಂದು 4-6 ಶ್ಲೋಕಗಳಲ್ಲಿ ಈ ಸಾಧಕನಾದವನು ಯಾವ್ಯಾವ ಥರ ಪ್ರಾಣಾಯಾಮ ಮಾಡಬೇಕು, ಮತ್ತೆ ಬೇರೆ ಬೇರೆ ಸಾಧನೆಗಳನ್ನು ಏನು ಮಾಡಬೇಕು, ಅದರಲ್ಲಿ ಯಾವುದು ಮಹತ್ವದ್ದು ಅನ್ನೋದನ್ನೆಲ್ಲ ಆಚಾರ್ಯರು ಹೇಳ್ತಾರೆ. 4ನೇ ಅಧ್ಯಾಯದ 138ನೇ ಶ್ಲೋಕದಲ್ಲಿ ರೇಚಕ ಪೂರಕಶ್ಚೈವ ಕುಂಭಕಶ್ಚ ತ್ರಿಧಾ ಸ್ಮೃತಃ ಪ್ರಾಣಾಯಾಮ ಸ್ಮೃತಿಂ ವಿಷ್ಣೋ ವಿನಾ ನಿಯಮ ಉಚ್ಯತೆ. ಈ ಪ್ರಾಣಾಯಾಮ ಅಂತನ್ನುವುದು ಮೊದಲು ರೇಚಕ, ಆಮೇಲೆ ಪೂರಕ, ಮುಂದೆ ಕುಂಭಕ ಅಂತ 3 ಥರ ಇದೆ. ವಿಷ್ಣುವಿನ ಸ್ಮರಣ ಪೂರ್ವಕವಾಗಿ ಆ ಪ್ರಾಣಾಯಾಮವನ್ನು ಮಾಡಿದರೆ ಅದು ಒಂದು ರೀತಿ ಉಪಾಸನೆಯೇ, ಭಗವಂತನ ಧ್ಯಾನವೇ ಆಗ್ತದೆ. ಶ್ರವಣ ಮನನ ಧ್ಯಾನ ಅಂತಿದೆಯಲ್ಲ, ಧ್ಯಾನವೇ ಆಗ್ತದೆ. ಭಗವಂತನ ಸ್ಮರಣೆ ಇಲ್ಲದೇನೆ ಕೇವಲ ಆ ಪ್ರಾಣಾಯಾಮವನ್ನು ಹಾಗೆ ಮಾಡಿದರೆ ಅದು ಬರೇ ಒಂದು ನಿಯಮ ಆಗಿಬಿಡ್ತದಷ್ಟೆ. ಹಾಗಾಗಿ ಕೇವಲ ಅದೊಂದು ಉಸಿರಾಟದ ಪ್ರಕ್ರಿಯೆ ಅಂತ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸದೆ, ಆಗ ಭಗವಂತನನ್ನ ಅಲ್ಲಿ ಸ್ಮರಿಸಿದರೆ ಅದು ಧ್ಯಾನ ಆಗ್ತದೆ.
ಪ್ರಾಣಾಯಾಮೇಪಿ ವಿಷ್ಣೋರ್ಯತ್ ಸ್ಮರಣಂ ಧ್ಯಾನಮೇವ ತತ್ ಅಂತ 139ನೇ ಶ್ಲೋಕ. ಅಂತ ಧ್ಯಾನವನ್ನು ಮಾಡುವಂತಹ ಪ್ರಯತ್ನವನ್ನೇ ಮಾಡಬೇಕು. ಆಸಾ ಶೌಚಂ ಪ್ರಾಣಾಯಾಮ ನಿಷ್ಪರಿಗ್ರಹ ಪೂರ್ವಕಾಃ ತಪ ಆದ್ಯಾಃ ಕ್ರಮಾತ್ ಸರ್ವೇ ಉತ್ತರೋತ್ತರಾಧಿಕಾಃ ಅಂತ 140ನೇ ಶ್ಲೋಕ. ಮೋಕ್ಷ ಸಾಧನೆಯಲ್ಲಿ ಈ ಯಾವ್ದ್ಯಾವ್ದು ಮುಖ್ಯ? ಮೊದಲು ಆಸನ, ಒಂದು ಸ್ಥಿರವಾದ ಆಸನದಲ್ಲಿ ಕೂತ್ಕೊಳ್ಳೋದು, ಅದನ್ನು ಅಲ್ಲೆಲ್ಲ ತಂತ್ರಸಾರದಲ್ಲಿ ವರ್ಣನೆ ಮಾಡಿದ್ದಾರೆ. ಮುಂದೆ ಶೌಚ, ಅಂತರ್ಬಾಹ್ಯ ಶೌಚ, ಸ್ವಚ್ಛತೆ, ಪ್ರಾಣಾಯಾಮ, ಅಪರಿಗ್ರಹ, ಇನ್ನೊಬ್ಬರನ್ನು ಸ್ವೀಕಾರ ಮಾಡದೇ ಇರೋದು, ಅಹಿಂಸಾ, ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರೋದು, ಸತ್ಯವನ್ನು ಆಡುವುದು, ಅಸ್ಥೇಯ, ಕಳತನ ಇತ್ಯಾದಿಗಳನ್ನು ಮಾಡದೇ ಇರೋದು, ಬ್ರಹ್ಮಚರ್ಯ, ತಪಸ್ಸು, ತುಷ್ಟಿ ಅಂದ್ರೆ ತೃಪ್ತಿ ಅಂತ ಅರ್ಥ. ಅದಕ್ಕಿಂತ ಸ್ವಾಧ್ಯಾಯ ಮುಖ್ಯ. ಆ ಸ್ವಾಧ್ಯಾಯಕ್ಕಿಂತ ಹರಿಪೂಜನ ಅಂತನ್ನೋದು ಇನ್ನೂ ಕೂಡ ಮುಖ್ಯ. ಮೋಕ್ಷ ಸಾಧನದಲ್ಲಿ ಶ್ರವಣ ಮನನ, ಮೊದಲು ಕೇಳೋದು, ಆಮೇಲೆ ಮನನ ಮಾಡೋದು, ಮುಂದೆ ಧ್ಯಾನ ಮಾಡುವುದು ಎಲ್ಲದಕ್ಕಿಂತ ಪ್ರಧಾನ. ಶಾಸ್ತ್ರಜ್ಞಾನ ಇಲ್ಲದೇ ಇದ್ದವನು ಗುರುಮುಖದಿಂದ ಶ್ರವಣ ಮಾಡಬೇಕು. ಯುಕ್ತಿ ಬಲದಿಂದ ಅದನ್ನ ಮನನಕ್ಕೆ ತಂದ್ಕೋಬೇಕು. ಶ್ರವಣ ಮನನಕ್ಕಿಂತ ಧ್ಯಾನ ಅಂತನ್ನುವುದು ಇನ್ನೂ ಶ್ರೇಷ್ಠ. ಧ್ಯಾನಂ ನಿಶ್ಚಿತ ತತ್ವಸ್ಯ ತಸ್ಮಾತ್ ಶಾಸ್ತ್ರಾವಮರ್ಶನಂ ವರಂ ದಶಗುಣಂ ಯಸ್ಮಾತ್ ವ್ಯಾಖ್ಯೈಕಸ್ಯ ಶತೋತ್ತರ. ಶ್ರವಣ ಮನನಗಳಿಗಿಂತಲೂ ನಮಗೆ ಈಗಾಗಲೇ ತತ್ವ ನಿರ್ಣಯ ಆಗಿದ್ದರೆ, ನಿಶ್ಚಿತವಾದ ಜ್ಞಾನ ಇದ್ದರೆ, ಶ್ರವಣ ಮನನವನ್ನು ಮಾಡುವುದಕ್ಕಿಂತಲೂ ಧ್ಯಾನ ಮಾಡುವುದು ಹೆಚ್ಚು ಶ್ರೇಷ್ಠ ಅಂತಾರೆ. ಧ್ಯಾನಕ್ಕಿಂತ ಶಾಸ್ತ್ರ ವಿಮರ್ಶೆ ಇನ್ನೂ ಹೆಚ್ಚು ಶ್ರೇಷ್ಠ. ಆದ್ರಿಂದ ಗಂಟೆಗಟ್ಟಲೆ ಧ್ಯಾನದಲ್ಲಿ ನಾವು ತೊಡಗಬೇಕಾಗಿಲ್ಲ. ತೊಡಗಬಾರದು ಅಂತಲ್ಲ, ನಮಗೆ ಗಂಟೆಗಟ್ಟಲೆ ತೊಡಗಲಿಕ್ಕೆ ಆಗುವುದೂ ಇಲ್ಲ. ಹಾಗೆ ಗಂಟೆಗಟ್ಟಲೆ ಯಾವುದೋ ಆಸನ, ಜಪ ಇತ್ಯಾದಿಗಳನ್ನು ಮಾಡುವುದಕ್ಕಿಂತ ಶಾಸ್ತ್ರಾಭ್ಯಾಸ ಮಾಡುವುದೇ ಹೆಚ್ಚು ಶ್ರೇಷ್ಠ. ಇದನ್ನು ಗಮನಿಸಬೇಕು. ಆದ್ರಿಂದ ಅನೇಕ ಮಂತ್ರಗಳನ್ನ ಉಪದೇಶ ಪಡೆದುಕೊಂಡು ಅವನ್ನೆಲ್ಲವನ್ನು ಜಪ ಮಾಡ್ತೀನಿ ಅಂತ ಪ್ರಯತ್ನ ಪಡುವುದಕ್ಕಿಂತ ಯಾವ ಕೆಲವು ಕ್ರಿಯೆಗಳು, ಧಾರ್ಮಿಕ ಕ್ರಿಯೆಗಳು, ಸಂಧ್ಯಾ, ಬ್ರಹ್ಮಯಜ್ಞ, ವೈಶ್ವದೇವ, ಬಲಿಹರಣ ಇತ್ಯಾದಿಗಳು, ದೇವಪೂಜೆ ಮೊದಲಾದವುಗಳು, ಅವುಗಳಲ್ಲಿ ಎಷ್ಟು ಮಂತ್ರ ಜಪ ಮಾಡಬೇಕು, ಯಾವುದನ್ನು ಮಾಡುವುದನ್ನು ಬಿಟ್ಟರೆ ಪಾಪ ಇದೆ, ಅಷ್ಟನ್ನು ಮಾತ್ರ ಮಾಡಬೇಕು. ಅದಕ್ಕಿಂತ ಹೆಚ್ಚು ಆ ಧ್ಯಾನಕ್ಕಿಂತ, ಯಾಕೆಂದ್ರೆ ಯಾವುದೇ ಜಪವನ್ನು ನಾವು ಹೈಗ್ರೀವ, ವೇದವ್ಯಾಸಾದಿ ಜಪಗಳನ್ನ ನಾವೇನು ಮಾಡ್ತೇವಲ್ಲ ಅದೆಲ್ಲ ಧ್ಯಾನವೇ. ಆ ಧ್ಯಾನಕ್ಕಿಂತ ಶಾಸ್ತ್ರದ ವಿಮರ್ಶೆ, ತಸ್ಮಾತ್ ಶಾಸ್ತ್ರ ಅವಮರ್ಶನಂ, ಮತ್ತೆ ಶಾಸ್ತ್ರವನ್ನು ಅವಲೋಕನ ಮಾಡುವುದು 10 ಪಟ್ಟು ಶ್ರೇಷ್ಠ. ವರಂ ದಶಗುಣಂ ತಸ್ಮಾತ್ ವ್ಯಾಖ್ಯಾ ಏಕಸ್ಯ ಶತೋತ್ತರ. ಶಾಸ್ತ್ರಾಭ್ಯಾಸವನ್ನು ನಾವೊಬ್ಬರೇ ಮಾಡುವುದಕ್ಕಿಂತ ಒಬ್ಬನೇ ವಿದ್ಯಾರ್ಥಿಗಾದರೂ ಶಾಸ್ತ್ರ ಪ್ರವಚನ ಮಾಡುವುದು 100 ಪಟ್ಟು ಮಿಗಿಲು. 100 ಜನ ನಂಗೆ ವಿದ್ಯಾರ್ಥಿಗಳು ಸಿಗಲಿಲ್ಲ, ಕೇಳುವವರು ಸಿಗಲಿಲ್ಲ ಅಂತ ಚಡಪಡಿಸಬೇಕಾಗಿಲ್ಲ. ನಾವೇನು ಸೂತ ಪುರಾಣಿಕರಲ್ಲ, ನಾವೇನು ಕಪಿಲ ವೇದವ್ಯಾಸಾದಿ ಮಹರ್ಷಿಗಳಲ್ಲ. ಒಬ್ಬರಾದ್ರೂ ಸಿಕ್ಕೇ ಸಿಗ್ತಾರೆ ಪ್ರತಿಯೊಬ್ಬರಿಗೂ. ವ್ಯಾಖ್ಯಾ ಏಕಸ್ಯ ಶತೋತ್ತರ, ಒಬ್ಬರಿಗಾದ್ರೂ ಪಾಠ ಪ್ರವಚನ ಮಾಡಬೇಕು. ಅಪರೋಕ್ಷ ಜ್ಞಾನಿ ಆದವನು ಕೂಡ ಪಾಠ ಪ್ರವಚನ ಮಾಡಿದರೆ ಭಗವಂತನಿಗೆ ಮಹಾಪ್ರೀತಿ ಇದೆ. ಅಪರೋಕ್ಷ ದೃಶಾಪ್ಯೇಷ ಕರ್ತವ್ಯ ವಿಷ್ಣು ತುಷ್ಟಿದ. ಶೌಚಾಸನೆ ತ್ವಂಗ ಮಾತ್ರಂ ನ ಪೃಥಕ್ ಧರ್ಮ ಕಾರಣಂ ಪ್ರಾಣಾಯಾಮಾದಯ ತುಷ್ಟಿ ಪರ್ಯಂತಹ ದ್ವಿಗುಣಾಧಿಕಾ. 145ನೇ ಶ್ಲೋಕ. ಇದೆಲ್ಲ 4ನೇ ಅಧ್ಯಾಯ ತಂತ್ರಸಾರದಲ್ಲಿ. ನಾವು ಯೋಗಾಸನಗಳೇನೇನು ಮಾಡ್ತೇವಲ್ಲ, ಅದು ಸುಖಾಸನ ಇತ್ಯಾದಿಗಳನ್ನ, ಕೆಲವು ಆಸನಗಳನ್ನ ನಾವೀಗ ಮಡಿಯಲ್ಲಿ ಮಾಡ್ಕೊಳ್ಳೋದು ವಜ್ರಾಸನವೋ, ಸುಖಾಸನವೋ, ವೀರಾಸನವೋ ಇಷ್ಟನ್ನು ಮಾಡ್ತೇವೆ ಅಷ್ಟೇ. ಅಷ್ಟನ್ನು ಬಿಟ್ಟರೆ ಮತ್ಯಾವುದೇ ಆಸನ ಆಗಲಿ, ಶೌಚ, ಇವೆಲ್ಲವೂ ಕೂಡ ಕೇವಲ ಅಂಗ, ಅದೇ ಮುಖ್ಯ ಅಲ್ಲ. ಸ್ವತಂತ್ರವಾಗಿ ಅದೇ ಧರ್ಮ ಸಾಧನ ಅಲ್ಲ. ಎಷ್ಟೇ ಮಹಾಪ್ರಮಾಣದ ಮಡಿ ಮೇಲ್ಗೆ ಮಾಡಿದರೂ ಕೂಡ, ದೊಡ್ಡ ಪ್ರಮಾಣದ ಅತ್ಯಂತ ಈ ಭೂಮಿಯಲ್ಲಿ ಬದುಕಿರುವವರಲ್ಲೇ ಅತ್ಯಂತ ಶ್ರೇಷ್ಠವಾದ ಮಡಿಯನ್ನು ಮಾಡಿದ್ರು, ನಮಗೆಷ್ಟು ಸಾಧ್ಯವೋ ಅದರಲ್ಲಿ ಅತ್ಯಂತ ಹೆಚ್ಚಿನ ಮಡಿಯನ್ನು ನಾವು ಮಾಡಿದ್ರು, ಆ ಮಡಿ ಅನ್ನೋದು ಒಂದು ಸಾಧನ ಮಾತ್ರ. ಅದಕ್ಕಿಂತ ಹೆಚ್ಚಿಂದು ಈ ಶಾಸ್ತ್ರಾವಮರ್ಶನ ಮೊದಲಾದದ್ದೇ ಆಗಿದೆ. ಪ್ರಾಣಾಯಾಮ ಅದಕ್ಕಿಂತ ಹೆಚ್ಚು ಮುಖ್ಯವಾದ್ದು. ಅಪರಿಗ್ರಹ, ಇನ್ನೊಬ್ಬರ ಕಡೆಯಿಂದ ಸ್ವೀಕಾರ ಮಾಡದೇ ಇರೋದು. ಅದಕ್ಕಿಂತ ಹೆಚ್ಚು ಅಹಿಂಸಾ, ಇನ್ನೊಬ್ಬರನ್ನು ಹಿಂಸಿಸದೇ ಇರೋದು. ಅದಕ್ಕಿಂತ ಹೆಚ್ಚು ಸತ್ಯವನ್ನು ಆಡುವುದು.
ಕಳ್ಳತನ ಮಾಡದೇ ಇರುವುದು, ಬ್ರಹ್ಮಚರ್ಯ, ತಪಸ್ಸು, ತುಷ್ಟಿ, ಇವು ಒಂದಕ್ಕಿಂತ ಒಂದು ಹೆಚ್ಚು. ಪ್ರಾಣಾಯಾಮ ಬಹಳ ಮೊದಲು ಬಂದ್ಬಿಡ್ತು. ಶೌಚ, ಆಸನ, ಆಮೇಲೆ ಪ್ರಾಣಾಯಾಮ ಬಂತು. ಆ ಪ್ರಾಣಾಯಾಮ ಆದ್ಮೇಲೆ ಅಪರಿಗ್ರಹ, ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ತಪಸ್ಸು, ತುಷ್ಟಿ, ಇವೆಲ್ಲ ಒಂದಕ್ಕಿಂತ ಒಂದು 2 ಪಟ್ಟು ದೊಡ್ಡದು. ತುಷ್ಟಿಗಿಂತ ಶಾಸ್ತ್ರಾಧ್ಯಯನ ಅಂತನ್ನೋದು ಇನ್ನೂ ಹೆಚ್ಚು ದೊಡ್ಡದು. ಅದಕ್ಕಿಂತಲೂ ಹರಿಪೂಜಾ ಅಂತನ್ನೋದು ಇನ್ನೂ ಬಹಳ ದೊಡ್ಡದು. ಸ್ವಾಧ್ಯಾಯ ಅತಃ ಕೋಟಿಗುಣ ಅತಃ ಅನಂತಗುಣಾ ಹರೇ ಪೂಜಾ. ಅದು ಹರಿಪೂಜಾ ಅಂದ್ರೆ ಹೇಗೆ? ಪ್ರತಿಮಾದಲ್ಲೂ ಮಾಡಬೇಕು, ಅಂತರಂಗದಲ್ಲೂ ಮಾಡಬೇಕು. ಮತ್ತೆ ಭಗವಂತನ ಪ್ರತೀಕಗಳೆನಿಸಿದಂತಹ ಜ್ಞಾನಿಗಳನ್ನು ಪೂಜಿಸಬೇಕು. ಅಜ್ಞ ಅರ್ಚಯೇದೇವ ಅರ್ಚಾಯಾಮ್ ಅನ್ಯಥಾ ದೋಷವಾನ್ ಭವೇತ್ ಅಂತ ಕಪಿಲ ತನ್ನ ತಾಯಿ ಹೇಳುವ ಮಾತು ಭಾಗವತ ತಾತ್ಪರ್ಯದಲ್ಲಿದೆ. ಅಜ್ಞಾನಿಯಾದವನು ನಮ್ಮಂಥವರು ಪ್ರತಿಮಾ ಪೂಜೆ ಮಾಡಲೇಬೇಕು. ಅನ್ಯಥಾ ದೋಷವಾನ್ ಭವೇತ್, ಇಲ್ಲದೆ ಹೋದ್ರೆ ದೋಷಕ್ಕೆ ಗುರಿ ಆಗ್ತಾನೆ, ಪಾಪಕ್ಕೆ ಗುರಿ ಆಗ್ತಾನೆ. ಜ್ಞಸ್ತು ಅರ್ಚಯನ್ ಸುಗುಣವಾನ್ ಅನ್ಯಥಾ ದೋಷವಾನ್ ನತು. ಅಪರೋಕ್ಷ ಜ್ಞಾನ ಈಗಾಗಲೇ ಆದವರಿಗೆ ಪೂಜೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಲಾಭ ಇದೆ, ಮಾಡದೆ ಹೋದ್ರೆ ದೋಷ ಇಲ್ಲ. ಆ ಹರಿಪೂಜೆಗಿಂತಲೂ ಧ್ಯಾನ ಅಂತನ್ನೋದು ಇನ್ನೂ ಹೆಚ್ಚು ಶ್ರೇಷ್ಠ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಈ 146ನೇ ಶ್ಲೋಕದಲ್ಲಿ ಧ್ಯಾನದ ಬಗ್ಗೆ ಬಂತಲ್ಲ, ಆ ಧ್ಯಾನಕ್ಕಿಂತ ಶಾಸ್ತ್ರ ವಿಮರ್ಶೆ ಹೆಚ್ಚು ಶ್ರೇಷ್ಠ ಅಂತೇಳಿ 142ನೇ ಶ್ಲೋಕದಲ್ಲಿ ಬಂದಿದೆ. ಆದ್ರಿಂದ ಅದು ಹೆಚ್ಚು ಯೋಗ್ಯ. ಆ ಶಾಸ್ತ್ರ ವಿಮರ್ಶವೇ ಹೆಚ್ಚು ಶ್ರೇಷ್ಠ. ಅದಕ್ಕಿಂತಲೂ ಒಬ್ಬನೇ ವಿದ್ಯಾರ್ಥಿಗಾದರೂ ಶಾಸ್ತ್ರ ಪ್ರವಚನವನ್ನು ಮಾಡುವುದು ಇನ್ನೂ ಹೆಚ್ಚು ಶ್ರೇಷ್ಠ. ಆದ್ರಿಂದ ಸಾಧ್ಯವಾದಷ್ಟು ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನ ಭವೇತ್ ಅನುವ್ಯಾಖ್ಯಾನ ಹೇಳಿದಂತೆ ಅದೆಷ್ಟು ಸಾಧ್ಯವೋ ಅದೆಷ್ಟು ಹೆಚ್ಚಿನ ಶಾಸ್ತ್ರಗಳನ್ನು ಓದಿ ಅವುಗಳನ್ನು ಅರ್ಥ ಮಾಡಿಕೊಂಡು ಕೇಳುವವರಿದ್ದಾಗ ಇನ್ನೊಬ್ಬರಿಗೆ ಹೇಳಿ, ಕೇಳುವವರು ಇಲ್ಲದೆ ಹೋದ್ರೆ ನಮಗೆ ನಾವೇ ಹೇಳಿಕೊಂಡು ಆ ಭಗವಂತನನ್ನು ಆರಾಧನೆ ಮಾಡುವುದೇ ಹೆಚ್ಚು ಯೋಗ್ಯ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ತದ್ದಿತಪಃ. ಸ್ವಾಧ್ಯಾಯ ನಾವು ಓದೋದು, ಪ್ರವಚನ ಮತ್ತೊಬ್ಬರಿಗೆ ಮಾಡೋದು, ಅವೆರಡು ಅದೇ ದೊಡ್ಡ ತಪಸ್ಸು. ತೈತ್ರಿಯ ಉಪನಿಷತ್ತು ಅದನ್ನ ವರ್ಣನೆ ಮಾಡಿದೆ. ಮುಂದೆ 48ನೇ ಶ್ಲೋಕದಲ್ಲಿ ದ್ವಿಗುಣೋತ್ತರಂ ರೇಚಕಾದಿ ಷೋಡಶಾದಿ ಕ್ರಮೇಣತೋ ಮಾತ್ರಾಣಾಂ ಹ್ರಸ್ವವರ್ಣಸ್ಯ ಕಾಲೋ ಮಾತ್ರೇತಿ ಶಬ್ದ್ಯತೆ. ಈ ಪ್ರಾಣಾಯಾಮವನ್ನು ಮಾಡಬೇಕು ಅಂತ ಇಲ್ಲೆಲ್ಲ ಬಂತಲ್ಲ, ಹೇಗೆ ಯಾವ ಪ್ರಾಣಾಯಾಮ ಮಾಡಬೇಕು, ಎಷ್ಟೊತ್ತು ಮಾಡಬೇಕು? ಆಚಾರ್ಯ ಹೇಳಿರೋದು ಇದು ಒಂದೇ ಪ್ರಾಣಾಯಾಮ. ಕ್ರಮೇಣೈವ ಅಭ್ಯಸೇನ್ ಮಾತ್ರಾ ವೃದ್ಧಿ ಏಕಾಗ್ರಧಿ ಪುನಃ ರೇಚಯಿತ್ವಾ ದಕ್ಷಿಣತಃ ಪೂರಯಿತ್ವಾತು ವಾಮತಃ ಕುಂಭಕಂ ಚ ಸುಷುಮ್ನಾಯಾಂ ವಿಷ್ಣುಂ ವಾಜುಂ ಚ ಸಂಸ್ಮರೇತ್. ಬಲಭಾಗದಿಂದ ಉಸಿರನ್ನು ಹೊರ ಹಾಕಬೇಕು, ಎಡಭಾಗದಿಂದ ವಾಯುವನ್ನು ಒಳಗೆ ತುಂಬಿಕೋಬೇಕು. ಮುಂದೆ ಕುಂಭಕ ಮಾಡಬೇಕು. ಇದು ಅಂತಃ ಕುಂಭಕ ಅಂತ ಕರೀತಾರೆ ಇದನ್ನು. ಸುಷುಮ್ನಾ ನಾಡಿಯಲ್ಲಿ ವಾಯುವನ್ನು ತುಂಬಿಸಬೇಕು. ಆ ವಾಯುವನ್ನ ಬಲಮೂಗಿನಿಂದ ಬಿಡ್ಲಿಕ್ಕೆ, ಎಡಮೂಗಿನಿಂದ ತಗೊಳ್ಳಿಕ್ಕೆ, ಮುಂದೆ ತಡೆ ಹಿಡಿಲಿಕ್ಕೆ ಕಾಲ ಎಷ್ಟು? 1, 2, 4ರ ಅನುಪಾತ. ಅದನ್ನ ಹಿಂದೆ ಅನೇಕ ಬಾರಿ ಹೇಳಿದ್ದೆ, ಈಗ ಇನ್ನೊಂದು ಬಾರಿ ಹೇಳ್ತೇನೆ ಅಷ್ಟೆ. 16 ಮಾತ್ರಾ ಕಾಲ ರೇಚಕ, ಅದರ 2ರಷ್ಟು ಅಂದ್ರೆ 32ರಷ್ಟು ಪೂರಕ, ಅದರ 2ರಷ್ಟು ಅಂದ್ರೆ ಸುಮಾರು 64 ಸೆಕೆಂಡಿನಷ್ಟು ಕುಂಭಕ. ಹೀಗೆ 1, 2, 4ರ ಅನುಪಾತದಲ್ಲಿ ಇದನ್ನು ಮಾಡಬೇಕು. ಮಾತ್ರ ಅಂದ್ರೆ ಏನು? ಒಂದು ಹ್ರಸ್ವ ವರ್ಣವನ್ನ ಅ, ಕ ಇದನ್ನೆಲ್ಲ ಉಚ್ಚಾರ ಮಾಡಲಿಕ್ಕೆ ಎಷ್ಟು ಕಾಲ ಬೇಕೋ ಅಂದಾಜು 1 ಸೆಕೆಂಡ್ ಅಂತ ತಿಳ್ಕೊಳ್ಳೋಣ. ಹಾಗಾಗಿ ನಾನು ಅದನ್ನ ವಿವರಿಸುವುದು ಈ ಮಾತ್ರ ಅನ್ನೋದನ್ನು ಸೆಕೆಂಡ್ ಅಂತ. 16 ಸೆಕೆಂಡಿನಷ್ಟು ಕಾಲ ಬಲಮೂಗಿನಿಂದ ವಾಯುವನ್ನು ಹೊರಗೆ ಬಿಡಬೇಕು. 32 ಸೆಕೆಂಡಿನಷ್ಟು ಕಾಲ ವಾಯುವನ್ನು ಒಳಗೆ ಎಳ್ಕೊಳ್ಬೇಕು ಎಡಮೂಗಿನಿಂದ. ಮುಂದೆ 64 ಸೆಕೆಂಡಿನಷ್ಟು ಕಾಲ ವಾಯುವನ್ನು ಒಳಗೆ ತಡೆ ಹಿಡಿಬೇಕು. ಆಗ ವಾಯುವನ್ನು ಸ್ಮರಣೆ ಮಾಡಬೇಕು. ಹಾಗೆ ವಿಷ್ಣುವನ್ನು ಕೂಡ ಸ್ಮರಣೆ ಮಾಡಬೇಕು. ವಿಷ್ಣುವನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿದಾಗ ಪ್ರಕೃತಿಯನ್ನು ಪರಮಪುರುಷನನ್ನು ಇಬ್ಬರನ್ನೂ ಸ್ಮರಣೆ ಮಾಡಬೇಕು ಅಂತಲೇ ಅರ್ಥ. ಹಿಂದೆ ಅನೇಕ ಬಾರಿ ಈ ಬೃಹದಾರಣ್ಯಕ ಉಪನಿಷತ್ತಿನ ಆಧಾರದಿಂದ ಹೇಳಿದ್ದೆ. ಅತ್ಯಂತರಂಗಂ ತಸ್ಮಾನ್ ನಹರೇ ಪೃಥಗೀರಿತ. ಲಕ್ಷ್ಮೀದೇವಿಗೆ ಭಗವಂತನಿಗೆ ಅತ್ಯಂತದ ಅಂತರಂಗದವಳಾದ್ದರಿಂದ ವಿಷ್ಣು ಅಂತ ಹೇಳಿದಾಗ ವಿಷ್ಣುವಿನ ಜೊತೆಗೆ ಆ ವೈಷ್ಣವಿಯನ್ನು ಧ್ಯಾನ ಮಾಡಲೇಬೇಕು ಅಂತಲೇ ಅರ್ಥ. ಆದ್ರಿಂದ ಪ್ರಾಣನಲ್ಲಿ ಅಂತರ್ಗತನಾದಂತಹ ಆ ಪ್ರಕೃತಿ ಮತ್ತು ಪರಮ ಪುರುಷರನ್ನ ಧ್ಯಾನ ಮಾಡಬೇಕಲ್ಲಿ. ಆವಾಗಲೇ ಆ ಪ್ರಾಣ
ಮತ್ತೆ ಅವರಲ್ಲಿ ಅಂತರ್ಗತನಾದಂತಹ ಪ್ರಕೃತಿ ಪುರುಷ ಇವರೆಲ್ಲರ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ಇದು ಆಚಾರ್ಯ ಹೇಳಿರುವಂತಹ ಪ್ರಾಣಾಯಾಮ. ಇದರಲ್ಲಿ ನೋಡಿ 16, 32, 64 ಇದು ಅನುಪಾತ. 1, 2, 4 ಅನುಪಾತ ಇದು. ಇದು ಕ್ರಮವಾಗಿ ಇದನ್ನು ಹೆಚ್ಚು ಮಾಡಬೇಕು ಅಂತ ಹೇಳ್ತಾರೆ. ಏಕಾಗ್ರ ಮನಸ್ಕನಾಗಿ 16 ಇದ್ದದನ್ನು 20 ಮಾಡಿ, ಆ 20 ಮುಂದೆ 40 ಮಾಡಿ, 40 ಇದ್ದದನ್ನ 80 ಮಾಡಿ, ಹೀಗೆಲ್ಲ ಮಾಡಬಹುದು ಅಂತ ಅದರ ತಾತ್ಪರ್ಯ ಇದ್ದಿರಬೇಕು. ಅಂದ್ರೆ 16 ಇದ್ದದನ್ನು 17 ಮಾಡಬಹುದು, 18 ಮಾಡಬಹುದು, 19 ಮಾಡಬಹುದು, ಹೇಗೂ ಮಾಡಬಹುದು. ಅದು ಅವರವರಿಗೆ ಬಿಟ್ಟದ್ದು. ಬಲಭಾಗದಲ್ಲಿ ಪಿಂಗಲ ನಾಡಿ ಇದೆ, ಅದರಿಂದ ವಾಯುವನ್ನು ಹೊರಚೆಲ್ಲಬೇಕು ಒಂದು ಅನುಪಾತದಲ್ಲಿ. ಎಡಭಾಗದಲ್ಲಿ ಇಡಾ ನಾಡಿ ಇದೆ, ಅದರಿಂದ ವಾಯುವನ್ನು ಒಳಗೆ ಎಳ್ಕೊಳ್ಬೇಕು 2 ಅನುಪಾತದಲ್ಲಿ. ಮುಂದೆ ಸುಷುಮ್ನಾ ನಾಡಿಯಲ್ಲಿ ಆ ವಾಯುವನ್ನು ನಿಶ್ಚಲವಾದ ಸ್ಥಿತಿಯಲ್ಲಿ ಇಡಬೇಕು. ಇದು ಆ ಒಟ್ಟಾರೆ ಪ್ರಾಣಾಯಾಮ. ಇಲ್ಲೊಂದು ಸಂಗತಿಯನ್ನು ನಾವು ಗಮನಿಸಬೇಕು. ಈ 16 + 32 + 48 ಏನಾಗ್ತದಲ್ಲ, ಆಚಾರ್ಯ ಹೇಳಿದ್ದು ಮಿನಿಮಮ್ ಪ್ರಮಾಣ ಇದು. ಇದೆಲ್ಲ ಸೇರಿ 96 ಸೆಕೆಂಡ್ ಆಗ್ತದೆ. ನಾವು ಸೆಕೆಂಡಿನ ಲೆಕ್ಕಾಚಾರದಲ್ಲಿ ಆವಾಗಿಂದ ನೋಡ್ತಾ ಇದ್ದೀವಿ. ಇದನ್ನು 96 ಸೆಕೆಂಡ್ ಆಗ್ತದೆ. ಅಂದ್ರೆ 1 ನಿಮಿಷ 36 ಸೆಕೆಂಡ್ ಆಗ್ತದೆ. ಇಂಥದ್ದನ್ನು ನಾವು ಒಂದು ದಿವಸದಲ್ಲಿ ಎಷ್ಟು ಮಾಡಬೇಕಾದ ಪ್ರಸಂಗ ಬರಬಹುದು. 3 ಹೊತ್ತಿನ ಸಂಧ್ಯಾ ವಂದನೆಯನ್ನು ಮಾಡ್ತೇವೆ ನಾವು. ಸಂಧ್ಯಾ ವಂದನದ ಆರಂಭದಲ್ಲಿ, ಅರ್ಘ್ಯ ಪ್ರಧಾನದ ಆರಂಭದಲ್ಲಿ, ಗಾಯತ್ರಿಯ ಪೂರ್ವಾಪರಗಳಲ್ಲಿ ಸಂಧ್ಯಾ ವಂದನ ಮುಗಿದ ಮೇಲೆ ಒಂದು ಸಂಧ್ಯಾ ವಂದನದಲ್ಲಿ 5 ಬಾರಿ ಇಟ್ಕೊಂಡ್ರೆ 3 ಸಂಧ್ಯಾ ವಂದನದಲ್ಲಿ 15 ಪ್ರಾಣಾಯಾಮಗಳಾಗ್ತವೆ. ಆ 96 ಸೆಕೆಂಡ್ ಅನ್ನೋದನ್ನು 15ರಿಂದ ಗುಣಿಸಿದ್ರೆ 1440 ಸೆಕೆಂಡ್ ಆಗ್ತದೆ. ಅದನ್ನ 60 ಸೆಕೆಂಡ್ನಿಂದ ನಾವು ಭಾಗಿಸಿದ್ರೆ ಒಟ್ಟು 24 ನಿಮಿಷಗಳ ಪ್ರಾಣಾಯಾಮ ಆಗ್ತದೆ ಅದು ಒಂದು ದಿವಸಕ್ಕೆ. 15 ಪ್ರಾಣಾಯಾಮ ಅಂತ ಇಟ್ಕೊಂಡ್ರೆ. ಆದರೆ ಬರೇ ಸಂಧ್ಯಾ ವಂದನೆ ಅಲ್ಲಲ್ಲ, ದೇವರ ಪೂಜೆ ಆರಂಭದಲ್ಲೂ ಎಲ್ಲ ಕಡೆ ಆಚಮ್ಯ ಪ್ರಾಣಾನಾಯಮ್ಯ ಅಂತ ಇದ್ದೇ ಇರ್ತದೆ. ದೇವಪೂಜೆ, ಬ್ರಹ್ಮಯಜ್ಞ, ವೈಶ್ವದೇವ, ಬಲಿಹರಣ, ಈ 4 ಸೇರಿಸಿದ್ರು. ಉಪಾಸನ, ವೈಶ್ವದೇವ ಎರಡನ್ನೂ ಒಟ್ಟಿಗೆ ಸೇರಿಸಿ ಮಾಡ್ತಿದ್ದೀವಿ ಅಂತ ತಿಳ್ಕೊಂಡಾಗಲೂ 4 ಪ್ರಾಣಾಯಾಮ ಹೆಚ್ಚಿಗೆ ಸೇರಿಸಿದ್ರೆ ಒಟ್ಟು 19 ಪ್ರಾಣಾಯಾಮ ಆಗ್ತದೆ. 96 ಸೆಕೆಂಡ್ ಅನ್ನು 19ರಿಂದ ಗುಣಿಸಿದ್ರೆ 1824 ಸೆಕೆಂಡ್ ಆಗ್ತದೆ. ಮತ್ತೆ ಅದನ್ನ ನಾವು 60ರಿಂದ ಭಾಗಿಸಿದ್ರೆ ಅದು ಒಟ್ಟು 30.4 ನಿಮಿಷ ಆಗ್ತದೆ. ಒಂದು ದಿವಸಕ್ಕೆ ನಾವು ಅರ್ಧ ಗಂಟೆ ಪ್ರಾಣಾಯಾಮ ಮಾಡಿದಂತೆ ಆಗ್ತದೆ. ಇಲ್ಲಿ ಈ ನಾರಾಯಣ ಮಂತ್ರ ಇತ್ಯಾದಿಗಳನ್ನು ನಾವು ಮಾಡ್ತೀವಲ್ಲ, ಅದಕ್ಕೂ ಪ್ರಾಣಾಯಾಮದ ಒಂದು ಉಲ್ಲೇಖ ಇದೆಯಲ್ಲ, ಅಲ್ಲಿಯೂ ಕೂಡ ಅದ್ರ ಬಗ್ಗೆ ನಾನಿಲ್ಲಿ ಹೇಳಲಿಲ್ಲ. ನಾರಾಯಣ ಮಂತ್ರ, ಕೃಷ್ಣ ಮಂತ್ರ ಇತ್ಯಾದಿ ಅನೇಕ ಮಂತ್ರಗಳನ್ನು ಮಾಡೋರಿದ್ದಾರೆ. ಅದೆಲ್ಲರನ್ನೂ ಮಾಡಿದ್ರೆ ಎಷ್ಟೆಷ್ಟು ಹೆಚ್ಚಿನ ಮಂತ್ರಗಳನ್ನು ಮಾಡ್ತಾರೆ ಅಷ್ಟೆಷ್ಟು ಹೆಚ್ಚಿನ ಪ್ರಾಣಾಯಾಮಗಳಾಗ್ತವೆ. ಅಂತೂ 24 ನಿಮಿಷ, 30 ನಿಮಿಷ ಅಥವಾ ಇನ್ನೂ ಹೆಚ್ಚಿನ ನಿಮಿಷಗಳ ಪ್ರಾಣಾಯಾಮ ಒಂದು ದಿವಸಕ್ಕೆ ಆಗ್ತದೆ. ಆಧುನಿಕರು ಈ ಕಪಾಲಭಾತಿ, ಅನುಲೋಮ ವಿಲೋಮ ಇದನ್ನೆಲ್ಲ ಮಾಡಿ ಅಂತ ಹೇಳ್ತಿರ್ತಾರಲ್ಲ, ಅಲ್ಲಿ ನಿಮ್ಮ ಆರೋಗ್ಯದ ರಕ್ಷಣೆಗಾಗಿ 15 ನಿಮಿಷ ಕಪಾಲಭಾತಿ, 15 ನಿಮಿಷ ಅನುಲೋಮ ವಿಲೋಮ ಮಾಡಿ ಸಾಕು ಅಂತ ಹೇಳ್ತಾರೆ. ಆರೋಗ್ಯ ಸರಿಯಾಗಿದ್ದರೆ. ಆರೋಗ್ಯದಲ್ಲಿ ಈಗಾಗಲೇ ಏರುಪೇರಾಗಿದ್ದರೆ, ರಕ್ತದೊತ್ತಡ, ಮಧುಮೇಹ ಮೊದಲಾದ ರೋಗ ಇದ್ದರೆ ಅದರ ಪರಿಹಾರಕ್ಕಾಗಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಮಾಡ್ರಿ ಅಂತ ಹೇಳ್ತಾರೆ. ಅಂತೂ ಆರೋಗ್ಯದ ಮೇಂಟೆನೆನ್ಸಿಗಾಗಿ ಅರ್ಧ ಗಂಟೆ ಪ್ರಾಣಾಯಾಮ ಅವರು ವಿಧಾನ ಮಾಡೋದು. ಆಚಾರ್ಯರು 16, 32, 48 ಅಂತ ಏನೊಂದು ಅನುಪಾತ ಹೇಳಿದಾರಲ್ಲ, 1, 2, 4 ಅನುಪಾತವೇ. ಆದರೆ ಅವ್ರು ಹೇಳಿದ ಮಿನಿಮಮ್ ಸಂಖ್ಯೆ 16 ಮಾತ್ರ ಕಾಲ, 32 ಮಾತ್ರ ಕಾಲ ಮತ್ತು 48 ಮಾತ್ರ ಕಾಲ. ಇದು ಕೇವಲ ಸಂಧ್ಯಾ ವಂದನೆ ಅಥವಾ ಮೇಲೊಂದು 4 ಪ್ರಾಣಾಯಾಮಗಳು ಹೆಚ್ಚಿಗೆ ಅಂತ ಇಟ್ಕೊಂಡ್ರು ಅರ್ಧ ಗಂಟೆ ಪ್ರಾಣಾಯಾಮ ನಿತ್ಯಕ್ಕೆ ಆಗೇ ಆಗ್ತದೆ. ನಮ್ಮ ಆರೋಗ್ಯ ಪಾಲನೆಗೂ ಆಯ್ತು, ಧರ್ಮ ಕಾರ್ಯದ ಒಂದು ನಿರ್ಬಂಧವೂ ಆಯ್ತು, ನಿರ್ಬಂಧವನ್ನು ಪಾಲಿಸಿದಂತನೂ ಆಯ್ತು. ಇಷ್ಟು ಮಹತ್ವದ್ದಿದೆ. ಆದ್ರೆ ನಮಗೆ ಆ 16, 32, 48 ಇದನ್ನ ನನಗೆ ಮಾಡ್ಲಿಕ್ಕೆ ಆಗ್ತಿಲ್ಲ. ನಾನು ಅದನ್ನ ಏರಿಸಿಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿಲ್ಲ. ನಾನೀಗಾಗಲೇ ಹಿಂದೆ ಅನೇಕ ಸರಿ ಹೇಳಿದ್ದೆ. 5, 10, 20 ಇದು ಕೂಡ 1, 2, 4 ಅನುಪಾತವೇ. 5 ಸೆಕೆಂಡಿನಲ್ಲೇ ವಾಯುವನ್ನು ಹೊರಗೆ ಚೆಲ್ಲುವುದು
10 ಸೆಕೆಂಡ್ನಲ್ಲಿ ವಾಯುವನ್ನು ಒಳಗೆ ತಗೊಳ್ಳೋದು, ಮುಂದೆ 20 ಸೆಕೆಂಡಿನಷ್ಟು ಅದನ್ನ ಒಳಗೆ ತಡೆ ಹಿಡಿಯೋದು, ಇಷ್ಟನ್ನು ಮಾಡ್ತಿದ್ದೇನೆ. ಇಂಥದನ್ನು ಕೂಡ 15 ಸೆಕೆಂಡ್ಗಿಂತ ಹೆಚ್ಚೇನು ಮಾಡ್ಲಿಕ್ಕೆ ನನಗೆ 15 ಪ್ರಾಣಾಯಾಮಗಳಿಗಿಂತ ಹೆಚ್ಚೇನು ನಾನು ಇದನ್ನು ಮಾಡ್ತಿಲ್ಲ. ಒಂದು ಸಂಧ್ಯಾ ವಂದನದಲ್ಲಿ 5 ಪ್ರಾಣಾಯಾಮಗಳು, ಹಾಗೆ 3 ಸಂಧ್ಯಾ ವಂದನದಲ್ಲಿ 15 ಪ್ರಾಣಾಯಾಮ ಆಗ್ತಾವಷ್ಟೇ ನನ್ನಿಂದಾದರೂ ಈಗ. ಹಾಗಾಗಿ ನಾವೀಗಿನ್ನೂ 5, 10, 20ರಲ್ಲಿ ಇದ್ದೇವೆ. ನಮ್ಮಲ್ಲೇ ಎಷ್ಟೋ ಜನ ಸಾಧಕರಾದವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಅಳವಡಿಸ್ಕೊಂಡವರು ಇರಬಹುದು. ಸಾಧಕರಾದವರು ಬಹಳ ಗುಪ್ತರಾಗಿರ್ತಾರೆ, ಅವರೆಲ್ಲವನ್ನು ಹೊರಗೆ ಇಡಬಹುದಿಲ್ಲ. ಅದರಿಂದ ಗುಪ್ತವಾಗಿ ಅವರು ಏನನ್ನು ಹೇಳಬೇಕು, ಅದನ್ನ ಏನನ್ನು ಮಾಡಬೇಕು ಅಂತ ಮಾಡ್ತಿರ್ಬಹುದು. ಇಂಥದೊಂದು ಅದ್ಭುತವನ್ನು ಆಚಾರ್ಯ ಹೇಳಿದ್ದಾರೆ ಅಂತ ಅನ್ನೋದು ನಮ್ಮ ಗಮನದಲ್ಲಿರಬೇಕು ಅಂತ ಅದಕ್ಕಾಗಿ ಇದನ್ನು ಹೇಳಿದೆ. ಈ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡುವಾಗ ಬಲಭಾಗದ ಇಡ ಮತ್ತೆ ಎಡಭಾಗದ ಪಿಂಗಲ, ನಾನು ಹೇಳೋ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಬಲಭಾಗದ ಪಿಂಗಲ ಮತ್ತೆ ಎಡಭಾಗದ ಇಡಾ ನಾಡಿ, ಅಲ್ಲಿಂದ ಕ್ರಮವಾಗಿ ವಾಯುವನ್ನು ಹೊರಚೆಲ್ಲಿ ಮತ್ತು ಒಳಗೆ ತಗೊಳ್ಬೇಕು ಅಂತ ಬಂತಲ್ಲ, ಅಲ್ಲಿ ಭಗವಂತನ ರೂಪಗಳನ್ನು ಸ್ಮರಿಸಬಹುದು. ಇಡಾಚ ಪಿಂಗಲಾಚೈವ ವಜ್ರಿಕಾ ಧಾರಣಿ ತಥಾ ಸುಷುಮ್ನಾಯ ಚತುರ್ದಿಕ್ಷು ವಜ್ರಿಕಾದ್ಯಾಸು ತತ್ರ ಚ ಚತುರ್ಮೂರ್ತಿ ಸ ಭಗವಾನ್ ಹೃದಯೇ ಸಂವ್ಯವಸ್ಥಿತ. ಮಧ್ಯಭಾಗದಲ್ಲಿರುವ ಸುಷುಮ್ನಾ ನಾಡಿಯ 4 ಬದಿಗಳಲ್ಲಿ ಇಡ, ಪಿಂಗಲ, ವಜ್ರಿಕಾ, ಧಾರಿಣಿ ಅಂತ 4 ನಾಡಿಗಳಿವೆ. ಆ ನಾಡಿಗಳಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳಿಂದ ಭಗವಂತ ಇದ್ದಾನೆ ಅಂತ ನಾವು ತಿಳಿಬಹುದು. ಛಾಂದೋಗ್ಯ ಉಪನಿಷತ್ನಲ್ಲಿ ಅದರ ಬಗ್ಗೆ ಇದೆ. ಸಯೇಷ ಹೃದಯ ನಾಡೀಶು ಪಂಚರೂಪ ಪ್ರತಿಷ್ಠಿತ ನಾರಾಯಣಾಖ್ಯಂ ಸೌಷುಮ್ನಂ ಮಧ್ಯಸ್ಥಂ ರಕ್ತವರ್ಣಕಂ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಇದೆ. ನಂದಿನಿ ಅಥವಾ ಧಾರಣಿ ಅಂತ ಪೂರ್ವ ದಿಕ್ಕಿನಲ್ಲಿದೆ, ಧಾರಿಣಿ ಅಂತನೂ ಇದೆ, ಧಾರಣಿ ಅಂತನೂ ಹೇಳ್ತಾರೆ, ಅದನ್ನೇ ನಂದಿನಿ ಅಂತನೂ ಹೇಳ್ತಾರೆ. ಅಲ್ಲಿ ವಾಸುದೇವ ಇದ್ದಾನೆ. ದಕ್ಷಿಣದಲ್ಲಿ ಪಿಂಗಲ ಇದೆ, ಅಂದ್ರೆ ಬಲಭಾಗದಲ್ಲಿ ಪಿಂಗಲ ಇದೆ, ಅಲ್ಲಿ ಸಂಕರ್ಷಣ ಇದ್ದಾನೆ. ಪಶ್ಚಿಮದಲ್ಲಿ ವಜ್ರಿಕಾ ನಾಡಿ ಇದೆ, ಅದರಲ್ಲಿ ಪ್ರದ್ಯುಮ್ನ ಇದ್ದಾನೆ. ಉತ್ತರದಲ್ಲಿ ಇಡಾ ನಾಡಿ ಇದೆ, ಅಲ್ಲಿ ಅನಿರುದ್ಧ ಇದ್ದಾನೆ. ಮಧ್ಯದ ಸುಷುಮ್ನಾ ನಾಡಿಯಲ್ಲಿ ಸ್ವಯಂ ನಾರಾಯಣನೇ ಇದ್ದಾನೆ ಅಂತ ಹೀಗೆಲ್ಲ ಆ ಭಗವಂತನ ರೂಪಗಳನ್ನ ವರ್ಣನೆ ಮಾಡ್ತಾರೆ. ನಮಗೆ ಸಾಧ್ಯ ಆಗುವುದಾದ್ರೆ ಆ ಭಗವಂತನ ಆ ರೂಪಗಳನ್ನು ಕೂಡ ಅಲ್ಲಿ ಸ್ಮರಿಸಬಹುದು. ಇದಿಷ್ಟು ಒಟ್ಟಾರೆ ಪ್ರಾಣಾಯಾಮದ ಕುರಿತು ಒಂದು ಅವಲೋಕನ. ನಾವೀಗ ಮಹಾಭಾರತದಲ್ಲಿ ಈ ಆಶ್ವಮೇಧಿಕ ಪರ್ವದಲ್ಲಿ ಹಿಂದೆ ನಡೆದ ಅಧ್ಯಾಯದಲ್ಲಿ ಪ್ರಾಣಾಯಾಮದ ಕುರಿತಾಗಿ ನೋಡಿದ್ವಿ. 10 ಅಥವಾ 12 ಪ್ರಾಣಾಯಾಮಗಳನ್ನು ಮಾಡಬೇಕು ಅಂತ. ಭಾಗವತದಲ್ಲಿ ಕೃಷ್ಣನೇ ಉದ್ಧವನಿಗೆ ಹೇಳಿದ್ದಿದೆ 3 ಹೊತ್ತು ಪ್ರಾಣಾಯಾಮ ಮಾಡಬೇಕು, 10 ಪ್ರಾಣಾಯಾಮ ಮಾಡಬೇಕು ಅಂತ. ಪ್ರಾಯ ಇದೇ ಪ್ರಾಣಾಯಾಮ ಇದ್ದಿರಬೇಕು, ಅಥವಾ ಇನ್ನೂ ಬೇರೆ ಯಾವುದಾದ್ರೂ ಇದ್ದಿರಬಹುದು. ಆದರೆ ಶಾಸ್ತ್ರಮಸ್ತಿ ಇತ್ಯೇತಾವತ್ ಪ್ರಯೋಗೇ ಕಾರಣಂ ಭವೇತ್. ಶಾಸ್ತ್ರಾರ್ಥಾನ್ ವ್ಯಾಪಿನೋ ವಿದ್ಯಾತ್ ಪ್ರಯೋಗಾನ್ ಏಕದೇಶಿಕಾನ್. ಶಾಸ್ತ್ರದಲ್ಲಿ ಎಲ್ಲೋ ಹೇಳಿದ್ದಾರೆ ಅಂತ ಏನೋ ಯಾರೋ ಅದನ್ನು ಆಚರಣೆಗೆ ತರುವುದು ಉಚಿತ ಅಲ್ಲ. ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತ ನಿಯಮಗಳು ಅವು ಜನರಲ್ ನಿಯಮಗಳು. ಆದರೆ ಅದನ್ನು ಆಚರಣೆಗೆ ತರುವಾಗ ಪ್ರತಿ ವ್ಯಕ್ತಿ ತನಗೆ ಯಾವುದು ಅಪೇಕ್ಷಿತ, ಯಾವುದು ಅನುಕೂಲಕರ ಅಂತನ್ನುವುದೆಲ್ಲವನ್ನು ವಿಚಾರ ಮಾಡಬೇಕು. ಆದ್ರಿಂದ ಅಲ್ಲಿ ಹೇಳಿದಂತೆ ಎಲ್ಲವನ್ನು ಮಾಡಬೇಕು ಅನ್ನುವ ಹಠಕ್ಕೇನು ಬೀಳಬೇಕಾಗಿಲ್ಲ. ಮಹಾಭಾರತ ಹೇಳುವುದಾಗ್ಲಿ, ಭಾಗವತ ಹೇಳುವುದಾಗ್ಲಿ ಬೇರೆ ಯಾವುದೋ ಉದ್ದೇಶವನ್ನ ಇಟ್ಕೊಂಡು ಹೇಳಿದ್ದಿರಬಹುದು. ಆದ್ರಿಂದ ತಂತ್ರಸಾರದಲ್ಲಿ ಆಚಾರ್ಯ ಹೇಳಿರುವಂತೆ ಈ 1, 2, 4ರ ಅನುಪಾತ ಏನಿದೆ, ಅನುಪಾತದ ಪ್ರಮಾಣ ಏನಿದೆ, ಈ ಒಂದು ಪ್ರಾಣಾಯಾಮ, ಇದನ್ನ ಆಹ್ನಿಕದಲ್ಲಿ ಅಳವಡಿಸ್ಕೋಬೇಕು. ಆಹ್ನಿಕವನ್ನು ಬಿಡುವಂತಿಲ್ಲ, ಸಂಧ್ಯಾ ವಂದನ ಇತ್ಯಾದಿ ಆಹ್ನಿಕವನ್ನು. ಅದರಲ್ಲಿ ಈ ಪ್ರಾಣಾಯಾಮವನ್ನು ಅಳವಡಿಸಿಕೊಂಡು ಅಷ್ಟನ್ನು ಮಾತ್ರ ಮಾಡಿದರೆ ಸಾಕು. ಉಳಿದದ್ದೆಲ್ಲವನ್ನು ಕೂಡ ಅಷ್ಟು ಗಾಢವಾಗಿ ನಾವು ಅಷ್ಟು ಹಠದಿಂದ ಪ್ರಯತ್ನ ಏನು ಮಾಡಬೇಕಾಗಿಲ್ಲ. ಕೆಲವರಿಗೆ ಅಂಥ ಮಾರ್ಗ ಅದೇ ಅವರಿಗೆ ಇಷ್ಟ ಆದ್ರೆ ಅದನ್ನ ಮಾಡಬಹುದು. ನಾವೀಗಾಗಲೇ ಅದನ್ನು ನೋಡಿದ್ವಿ, ಅಂಥ ಮಾರ್ಗಿಗಳು ಇದ್ದಾರೆ, ಯೋಗ್ಯ ಮಾರ್ಗಿಗಳು ಅಂತ. ಅವರಿಗೆ ಅದಿಷ್ಟ ಆದ್ರೆ ಅದು ಮಾಡಬಹುದು. ಆದರೆ ಜ್ಞಾನ ಮಾರ್ಗ ಅಂತನ್ನುವುದೇ ಹೆಚ್ಚು ಶ್ರೇಷ್ಠವಾದ್ದು ಅಂತನ್ನೋದನ್ನು ಕೂಡ ನಾವೀಗ ನೋಡಿದ್ದೀವಿ. ಪ್ರಾಣಾಯಾಮೇನೇ ಸರ್ವೇ ರೋಗಾ ನಶ್ಯಂತೀತಿ ವದತಾಂ ಋಷೀಣಾಂ ಅನ್ಯತ್ ಕಿಂಚಿನ್ ನಸಮ್ಮತಂ ಅಂತ ಒಂದು ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಮಾತನ್ನು ಓದಿದ ನೆನಪಿದೆ ನನಗೆ. ಪ್ರಾಣಾಯಾಮದಿಂದ ಎಲ್ಲ ರೋಗಗಳು ಪರಿಹಾರ ಕಾಣುತ್ತವೆ. ಆದ್ರಿಂದ ಮತ್ಯಾವುದೋ ತೀವ್ರವಾದಂತಹ ಆಸನ ಇತ್ಯಾದಿ ಯಾವುದು ಕೂಡ ಬೇಕಾಗಿಲ್ಲ. ಯೋಗಾಸನಗಳು ಆ ದೃಷ್ಟಿಯಿಂದ ಬಹಳ ಏನೂ ಬೇಕಾಗಿಲ್ಲ. ಇಷ್ಟು ಆಸನಗಳನ್ನ ಆಹ್ನಿಕದಲ್ಲೇ ಆ ಥರ ಮಾಡುವ ಕೆಲವು ಆಸನಗಳನ್ನ ಆರೋಗ್ಯದ ಪಾಲನೆಗಾಗಿಯೂ ಅಲ್ಲಿಯೇ ಅಳವಡಿಸ್ಕೊಂಡ್ರೆ ಸಾಕು ಸಾಮಾನ್ಯವಾಗಿ. ಆದರೂ
ಆಯಾ ವ್ಯಕ್ತಿಯ ದೇಹಸ್ಥಿತಿ, ಅವನಿಗೆ ಆಗಬೇಕಾಗಿರುವ ಲಾಭಗಳು, ರೋಗದ ಪರಿಹಾರ ಇತ್ಯಾದಿಗಳೆಲ್ಲವನ್ನು ಗಮನಿಸಿದಾಗ ಕೆಲವು ನಿರ್ದಿಷ್ಟ ಆಸನಗಳನ್ನು ಮಾಡುವಂಥದ್ದು, ಔಷಧೋಪಚಾರ ಅವನಿಗೆ ಅಗತ್ಯ ಆಗಬಹುದು. ಎಲ್ಲ ನಿಯಮಗಳು ಎಲ್ಲರಿಗೂ ಅನ್ವಿತ ಆಗೋದಿಲ್ಲ. ಸಾಮಾನ್ಯವಾಗಿ ಹಿತಮಿತವಾದ ಆಹಾರ ಮತ್ತೆ ತನ್ನ ವಯಸ್ಸು, ತನ್ನ ವರ್ಣಾಶ್ರಮಕ್ಕೆ ತಕ್ಕಂತೆ ಚಟುವಟಿಕೆಯಿಂದ ಇದ್ದವನಿಗೆ ಪ್ರಾಣಾಯಾಮ ಅಂತನ್ನುವುದು ಇಷ್ಟು ಪ್ರಮಾಣದಲ್ಲಿ ಸಾಕು. ಹೆಚ್ಚಿನ ಯೋಗಾಸನ ಇತ್ಯಾದಿಗಳೇನು ಬೇಕಾಗಿಲ್ಲ ಅಂತ ಕಾಣಿಸ್ತದೆ. ಇದು ಆಚಾರ್ಯರ ಆ ಸರ್ವಮೂಲದ ಉಲ್ಲೇಖಗಳನ್ನೆಲ್ಲ ನೋಡಿದರೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.